ಧ್ರುಪದ ರಾಜನ ಪ್ರೇಮದ ಕುಮಾರಿ ಧ್ರುಪದ ರಾಜನ ಪ್ರೇಮದ ಕುಮಾರಿ ಬಾ ಪ್ರಿಯ ಸುಂದರಿ ಎನ್ನ ಹೃದಯೇಶ್ವರಿ ಬಾ ಪ್ರಿಯ ಸುಂದರಿ ಎನ್ನ ಹೃದಯೇಶ್ವರಿ ಧ್ರುಪದ ರಾಜನ ಪ್ರೇಮದ ಕುಮಾರಿ ಧ್ರುಪದ ರಾಜನ ಪ್ರೇಮದ ಕುಮಾರಿ ಸುರನಿಗೆ ನೀತಿಯ ಬೇರನ್ನು ನೀನು ಸಮರಾದ ಆಸೆಯ ಬೀಜನ್ನು ನೀನು ಸುರನಿಗೆ ನೀತಿಯ ಬೇರನ್ನು ನೀನು ಸಮರಾದ ಆಸೆಯ ಬೀಜನ್ನು ನೀನು ನಾನೆಷ್ಟು ಹೇಳಿದರೂ ಕೇಳಬಲ್ಲ ನಮ್ಮದು ನಾನೆಷ್ಟು ಹೇಳಿದರೂ ಕೇಳಬಲ್ಲ ನಮ್ಮದು ನಿನ್ನ ಮಾತನು ಕೇಳುವನು ವೀರ ಬಾ ಪ್ರಿಯ ಸುಂದರಿ ಎನ್ನ ಹೃದಯೇಶ್ವರಿ ಬಾ ಪ್ರಿಯ ಸುಂದರಿ ಎನ್ನ ಹೃದಯೇಶ್ವರಿ ಧ್ರುಪದ ರಾಜನ ಪ್ರೇಮದ ಕುಮಾರಿ ಧ್ರುಪದ ರಾಜನ ಪ್ರೇಮದ ಕುಮಾರಿ ಉಡು ರಾಜಮುಖಿಯಾರ ಮಡದೀಮಣಿ ಪಡವಿಪ್ಪ ಕೌರವನ ಪಡೆಗಡರಿ ಕಡುಗಲಿ ಕರ್ಣ ದ್ರೋಣಾದಿಗಳನ್ನು ಹೊಡೆದು ಬರುವೆನು ಎನಿಗೆ ನೇಮವನ್ನು ಕೊಡು ಎಂದು ಎನ್ನ ಪಾದ ಜಡಜಂಗಳಿಗೆ ವಂದಿಸಿ ಬೇಡುವನು ಅಹೇ ಕಾಂತೆ ಕಾಂತ ನಾನು ಎಷ್ಟು ವಿಧವಾಗಿ ಹೇಳಿದರೂ ಕೇಳಲೊಲ್ಲನು ಕಾಂತೆ ಹತ್ತಿರದ್ದು ಅವನಿಗೆ ಯುದ್ಧದ ಭ್ರಾಂತಿ ಪ್ರಾಣಕಾಂತ ಪ್ರಾಣಕಾಂತೆ ಮತ್ತೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಕಾಂತೆ ಭೀಮಾರ್ಜುನರ ಮೇಲಿರುವ ನಿನ್ನ ಸಹೋದರ ಮೇಲಿರುವ ಪ್ರೀತಿಯು ಮಗನಾದ ಅಭಿಮಾನ್ಯನ ಮೇಲೆ ಇಲ್ಲದಾಯ್ತೆ. ಕಾಂತೆ ಏನು ಮಾತನಾಡಿದೆ ಕಾಂತ ಕಾಂತೆ ಇಂಥ ಭೇದವನ್ನು ಕಲಿಸಿಸುವುದನ್ನೇ ನ್ಯಾಯವಲ್ಲ ರಮಣ, ಸನ್ಮಾನಾಭರಣ. ಅಹೇ ಸರೋಜಾಕ್ಷಿಯೇ ಸಹೋದರರ ಮೇಲೆ ಅಂತಃಕರಣವು ತರುಣನಾದ ಅಭಿಮಾನ್ಯನ ಮೇಲಿಲ್ಲವೆಂದು ಬರಿದೇ ಭೇದವನ್ನು ಕಲ್ಪಿಸಿ ಮಾತನಾಡಿದೆಯಾ ನಿಜ ಮಾತನಾಡಿದೆಯಲ್ಲ ಸುಂದರ. ವಿಷಯದೋಳು ಭೇದರಹಿತನಾಗಿದ್ದವನ ಮೇಲೆ ಸತ್ಭೇದವನ್ನು ಊಹಿಸಿ ಮಾತನಾಡುವೆಯಾ ರಾಣಿ ಪಣಿವೇಣಿ ಪ್ರಾಣೇಶ್ವರ ಪ್ರಾಣೇಶ್ವರಿ ಮತ್ತೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಸಿಂಧು ತೋರಿ ದಯಾದೇ ಕೊಡಲೇ ರಮಣ
ಉಪದೇಶನ ದಯದಿಂದ ಕಂಠನಿಗೆ ನಿಯಮವನ್ನು ಕೊಡಬೇಡ ರಮಣ ಸನ್ಮೋಹನಾಭರಣ. ಸುಂದರಿ, ಹಾಗಾದರೆ ಇದಲ್ಲದೆ ಮತ್ತೆ ಹೇಳ್ಬೇಕು ಕೇಳು. ಪಾರೆಯನ್ನಯ ರಾಣಿ ಹರಿದಾರಿ ಬಾರಿನ ಓಜಾರಿ, ಹರಿದಾರಿ ಬಾರಿನ ಓಜಾರಿ. ಇಂದಿನ ಸಮರದಲ್ಲಿ ಬಂದೂರ ಕಾಳಗವನ್ನು ಮಾಡುವುದಕ್ಕೆ ಇಂದ್ರಾರ್ಥರಿಗೆ ಅಸಗಳವಾಗಿ ತೋರುವುದು. ಹೌದು ಪ್ರಿಯಾ. ಅಹೇ ಎನ್ನ ಪ್ರಾಣಕಾಂತಿ, ಪ್ರಾಣಕಾಂತ ಕಂದನಾದ ಅಭಿಮನ್ಯುವಿಗೆ ಇಂದಿನ ಅವಕ್ಕೆ ಹೋಗದಿದೆಂದು ಹೇಳಿದರೆ ಕೇಳಲೊಲ್ಲನು. ಆದ್ದರಿಂದ ಇವನ ಮನಸ್ಸಿಗೆ ಒದಗಿದ ಸಂದೇಹವನ್ನು ಬಿಡಿಸಿ ಚಂದ್ರದಿಂದ ನಮ್ಮ ಮಂದಿರಕ್ಕೆ ಕರೆದುಕೊಂಡು ಹೋಗು ಸಖಿ ಸುಬ್ರಾಂಶಮುಖಿ. ನಿನ್ನ ಇಷ್ಟದಂತಾಗಲ್ಲ ಅಂತ ಭಗವಂತ. ಅಮ್ಮಯ್ಯ, ನೀನು ಚಿಕ್ಕವನಲ್ಲವೇ? ನಾನು ಚಿಕ್ಕವನಾದರೆ ಎನ್ನ ಕರದಲ್ಲಿ ಮೆರೆಯುವ ಬೆಲ್ಲಬಣ್ಣದಲ್ಲಿ ಚಿಕ್ಕವಿರುವನೇಗೆ ಮಾತೆ. ಪುತ್ರ, ಅಮ್ಮಯ್ಯ, ಆತುರದಿಂದ ಹೋಗುವುದು ನಿನಗೆ ನ್ಯಾಯವಲ್ಲ. ಅದು ಯಾತಕ್ಕೆ ಮಾತೆ? ಪುತ್ರ, ಜನರೇ, ಹಾಗಾದ್ರೆ ಹೇಳಿದನೆ ಕೇಳು. ಅದು ಏನು ಚೆನ್ನಾಗಿಯೋ?
ಮುಂಡೆಗಳಿಂದ ದಿಂಡನೆ ಗೆದಿಸಿ ಖಂಡನ ದಳದ ಪ್ರತಿಭಟದ ವೃಂದಗಳನ್ನು ನೀ ಎಲ್ಲ ಖಡ್ಗದಿಂದ ಖಂಡಿಸಿ ಗಂಡುಗಳನ್ನು ಬರೆದು ಬರುವರು ನೋಡು. ಅಮ್ಮಯ್ಯ ಕನಯ್ಯ ಭೂಮಂಡಲ ದಳದವರ ಮುಂಡೆಗಳನ್ನು ದಿಂಡಿ ಗೆದಿಸಿ ಈ ಎಲ್ಲ ಕಾಟಗಳನ್ನು ಕಾಂಡವಾಗಿ ಭೂಮಂಡಲ ದಳದ ವಿಜಯಾಂಗನಿಗಳನ್ನು ಕೂಡಿಕೊಂಡು ಬರುವರ ಮಾತೆ ಈ ನಿನ್ನ ಮಗನಿಗೆ ನೇಮವನ್ನು ಕೊಟ್ಟಿದ್ದಾನೆ. ಜನಯ್ಯ ಇಂಥ ಮಾತನ್ನು ನಿನಗೆ ಬೇಕಾಗಿ? ಅಭಿಯಾತಕ್ಕೆ ಮಾತೆ ಪುತ್ರ, ಅಮ್ಮಯ್ಯ ಹಾಗಾದ್ರೆ ಹೇಳುವನು ಕೇಳು. ಅಭಿಯಾನ ಚೆನ್ನಾಗಿಯೇ ಪುತ್ರ, ಜನರೇ ಈ ಬ್ರಹ್ಮಾಂಡದಲ್ಲಿ ಮೆರೆಯುವ ಆ ಅಶೋಕ ಚಕ್ರವನ್ನು ಹೋದರೂ ಹಿಂದಿರುಗಿ ಬರದಂತ ಕಂದ ಜನರೇ ಅಶೋಕ ಚಕ್ರನು ಹೋಗಿ ಚಕ್ರಬಿಂಬವನ್ನು ಭೇದಿಸುವುದಕ್ಕೆ ಹಿಂದಿರುಗಿ ಬಂದಿರುವನಂತೆ. ಯಾರು ಬಂದಿರುವರು ತಾವು? ಅದನ್ನು ಭೇದಿಸುವುದು ಕತಿಗಳಿಂದ ಅಸಾಧ್ಯವಾಗದು. ಆದ ಕಾರಣ ನಾನೇ ಹೋಗುವನು ಮಾತೆ. ಚಿಕ್ಕ ಬಾಲಕನು ಚಿಕ್ಕವನಾದರೂ ಚಿಂತೆ ಇಲ್ಲ. ಚಕ್ರಬಿಂಬವನ್ನು ಒತ್ತಲಿಕ್ಕೆ ಜಯಾಂಗನಿಯನ್ನು ಪ್ರಾಣಗ್ರಹಣ ಮಾಡಿಕೊಂಡು ಬರುವುದಕ್ಕೆ ಹೋಗುವನು ಮಾತೆ. ಪುತ್ರ, ಜನರೇ ಇದೇ ರೀತಿ ಹಠವನ್ನು ಮಾಡಿದ ಹಿರಿಯರು ಮೆಚ್ಚಲಾರರು. ಪುತ್ರ ಕೋಮಲ ಗಾತ್ರ, ಶೀಘ್ರವಾಗಿ ಎಲ್ಲಗೊಂದು ಆಜ್ಞೆಯನ್ನು ಮಾಡಿ ಸುಜ್ಞಾನ ಶಿರೋಮಣಿಗಳಾದ ಅಗ್ನಿ ಸಂಭೂತೆ ಕಂದ ಮಹಿಳೆ ಕುರುಬಲವನ್ನೆಲ್ಲ ಕೋಪ ಅಗ್ನಿಯಿಂದ ತಗ್ಗಿಸಿಕೊಡಬಲ್ಲ. ಪುತ್ರ ಅಮ್ಮಯ್ಯ ತೆಗಿಸಿ ಬರಬೇಕೆಂದು ಹೇಳಿದೆಯಲ್ಲ. ಹೌದು ಮಾತೆ. ಚಕ್ರಬಿಂಬವೆಂದರೆ ಸಾಮಾನ್ಯ ಕಟ್ಟಳೆಗಳ ಮಿಕ್ಕಿ ಮೀರಿದ ಗೌರವವನ್ನು ಬಲಬದ್ದು ಕೊಂಡಿನಿಂದಲೂ ಸೋಮವನ್ನು ದಿಗ್ಬಾಲನಾಯ ಮಾಡಬಾರದಾದರ ಮಕ್ಕಳನ್ನು ವರಿಸಿದ ಭಕ್ತರಿಗೆ ತಕ್ಕ ಮಗನಲ್ಲವೆಂದು ಎಲ್ಲನ್ನು ಧಿಕ್ಕಾರ ಮಾಡಬೇಕೆ. ನಿಯಮವನ್ನು ಕೊಡಿ ನಿನ್ನ ಮಗನಿಗೆ ಜಾಗ್ರತೆ. ನಿಯಮವನ್ನು ಕೊಡು ಎಂದು ಕೇಳಿದೆಯಲ್ಲ. ಹೌದು ಮಾತೆ. ನಾನು ನಿನಗೆ ಸರ್ವತ ನಿಯಮವನ್ನು ಕೊಡಲಾರನು. ಅದು ಯಾಕೆ ಬರುವುದಿಲ್ಲ ಮಾತೆ? ಪುತ್ರ, ಜನನೇ ನಿನಗೆ ನಿಯಮವನ್ನು ಕೊಟ್ಟರೆ ಹಿರಿಯರು ನನ್ನನ್ನು ಏನನ್ನಬಹುದು? ಯಾರನ್ನು ಹೊರತಾಯಿ ಕಂದ, ಜನನೇ ಚಿಕ್ಕ ಬಾಲಕರಿಗೆ ನಿಯಮವನ್ನು ಕೊಟ್ಟಿರುವರೆಂದು ಹೇಳಲಾರರೆ? ಮುಪ್ಪಿನ ಕಾಲದಲ್ಲಿ ನಿಯಮವನ್ನು ಕೊಟ್ಟರೆ ಅವನಿಯನ್ನು ಗೆದ್ದವನಿಗೆ ಪುತ್ರ, ಹಾಗಾದ್ರೆ ಹೇಳಿ ಅದೇನು ಚೆನ್ನಾಗಿಯೋ?
ತಾಯಿ ಕಂದ ಜನನಿ ನಿನ್ನ ಮೇಲೆ ನಿನ್ನ ತಂದೆಯಾದ ಪಾರ್ಥನು ಬಹು ಪ್ರೇಮ. ಇಲ್ಲಲ್ಲವರ ಜನನಿ ನಿಂತರು ನಿನ್ನ ಮಗನ ಬಾಳಲಿ ನೋಡಿ ಹರ್ಷವನ್ನು ಪಡುವನು. ಅದಕ್ಕಾಗಿ ಯುದ್ಧ ಮಾಡಿ ಗೆದ್ದದನ್ನು ಎಮ್ಮ ತಂದೆಯ ಮುಖವನ್ನು ನೋಡುವನ ಮಾತೆ. ನಿನ್ನ ತಂದೆ ಇಲ್ಲದ ಸಮಯದಲ್ಲಿ ನಾನು ಕಳಿಸಲಾರೆ ಪುತ್ರ ಕೋಮಲ ಗಾತ್ರ. ಪಂಚ ಪಾಂಡವರ ಪಟ್ಟದ ರಾಣಿ ವಂಚನೆ ಇಲ್ಲದ ನಿಯಮವನ್ನು ಕೊಡು. ಇಲ್ಲಿನ ಚಂದ್ರನಕ್ಕೆ ಹೋಗದ ಬಿಡಲು ನಿನ್ನ ಪಾದದಾಳೆ ಜನರೇ ಕಂದ ಇವರೇ ಸಂಜಾತನಾದ ಕನ್ಯ ಮಾತ್ರ ಎಲ್ಲ ಗೆದ್ದಡೆ. ಅರವಿಂದ ಭುವನ ಬರಗಾಲಿಕೆ ತಕ್ಕ ಬಂದ ತೊಂದರೆ ಏನು ಮಾತೆ. ಪುತ್ರ ಅತ್ಯಂತ ಪುತನಾದ ಪತ್ತನಿತ್ತದೆ ತತ್ಸುತನ ಆಯುಷ ಗತಿಸಿದರೆ ಮತ್ತು ಹೆಚ್ಚಿಗೆ ಬರೆಯಲಿಕ್ಕೆ ಸಿಕ್ಕುವಂತೆ ಏನು ಆ ಚತುರಚನ ಜನರೇ ವೃತ್ತಿಯಲ್ಲಿ ಜನಿಸುವ ಜೀವ ಕತಿಥಿಗಳಿಗೆಲ್ಲ ಬರೋಕ್ಕೆ ಪ್ರತಿ ಉಂಟ ಜನರೇ ಬಿಟ್ಟು ಬಿಡ ಪುಣ್ಯ ಕೌರವರ ಆಲೋಚನೆ. ಅಪ್ಪ ಸಾರಥಿ ಮಗನ ಎಷ್ಟು ನೀತಿ ಹೇಳಿದ್ರು ಒಂದೇ ಹಠದಿಂದ ಹೊರಟ್ರೇನು. ಹೌದು ತಾಯಿ. ಎತ್ತಾದಿಯಾದ ಸುಭದ್ರ ದೇವಿಯನ್ನು ಕಳಿಸಿ ನೀತಿಯನ್ನು ಹೇಳಿಸಿದ್ದ ಹಾರತಿ ಅತಿ ಜಾಗ್ರತೆ. ನೀನು ಹೆಸರಂತಾಗಲಿ ಮಾತೆ. ಕೇಳು ಕುಮಾರ. ಜನನಿ ಕರದೋರ್ಧನುಸ್ತಾರಿಯಾಗಿ ನೀನು ಹೋಗುವ ಪಯಣವಿಲ್ಲಿಗೆ. ನಾನು ಹೋಗುವ ಪಯಣದ ಬಗ್ಗೆ ನಿನ್ನ ಬೇಕು ಮಾತೆ. ನಿನ್ನ ಹೆತ್ತ ತಾಯಿಯಾದ ಎನ್ನ ಮುಂದೆ ತಿಳಿಸಬೇಕು ಕಂದ. ಚಕ್ರ ಬಿಂಬವನ್ನು ಭೇದಿಸಿ ಬಲಬಲಕ್ಕೆ ಹೋಗುವ ಮಾತೆ. ಕುಮಾರ ಜನನಿ ನೀನು ಚಿಕ್ಕವನಲ್ಲವೇ? ನಾನು ಚಿಕ್ಕವನಾದರೆ ಎನ್ನ ಕರದಲ್ಲಿ ಮೆರೆಯುವ ಈ ಗಣಸಗಳು ಚಿಕ್ಕವಿರುವ ಹೇಗೆ ಮಾತೆ. ಚಕ್ರ ಬಿಂಬವನ್ನು ಭೇದಿಸುವುದು ನಿನ್ನಿಂದ ಆಗಲಾರದು ಕಂದ. ಅದು ಯಾತಕ್ಕೆ ಆಗುವುದಲ್ಲ ತಾಯಿ. ಮಗನೇ ಜನನಿ ಆ ಚಕ್ರ ಬಿಂಬದ ವಿಸ್ತಾರವನ್ನು ನೀನು ತಿಳಿದುಕೊಂಡಿರುವೆಯಾ? ನಿನ್ನ ಗರ್ಭದಲ್ಲೇ ಇರುವಾಗಲೇ ತಿಳಿದುಕೊಂಡರುವನು. ತಿಳಿದುಕೊಂಡಿರುವೆ ಕಂದ. ಚಕ್ರ ಬಿಂಬವನ್ನು ಭೇದಿಸಿ ಬಲವನ್ನು ತಿಳಿದುಕೊಂಡರುವನು ಜನನಿ. ಕುಮಾರ ಅಮ್ಮಯ್ಯ ಆ ಚಕ್ರ ಬಿಂಬದ ವಿಸ್ತಾರವನ್ನು ಹೇಳುವೆನು, ಚೆನ್ನಾಗಿ ಕೇಳು. ಅದನ್ನು ಸವಿಸ್ತಾರವಾಗಿ ಹೇಳ ಮಾತೆ. ಕೇಳೇ
ಜನನಿ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಾತು. ಎನ್ನಂ ಪಡೆದ ಜನನಿಯಾದ ಸುಭದ್ರಾದೇವಿ ವರ್ಷ 14ರಲ್ಲಿ ದುರಾಂಗಣದ ಅಪೇಕ್ಷೆ ನಿನಗೆ ಇನ್ನು ಯುದ್ಧ ಮಾಡಬೇಕೆನ್ನುವ ಅಪೇಕ್ಷೆ ಮುಂದರಿಯುವುದು ಮಾತ್ರ. ಮಗನೇ, ಜನರೇ, ಭೀಕರವಾದ ರಣಭೂಮಿಯನ್ನು ಕಂಡಾಕ್ಷಣವೇ ಭೀತಿ ಹೊಂದಿ ಭ್ರಾಂತನಾದಿ. ನಾನು ನಿನ್ನ ಗರ್ಭದಲ್ಲಿ ಇರುವಾಗ ಉದ್ಭವಿಸಿದ ಕಾರಣ ಯುದ್ಧವೆಂದರೆ ಗೆದ್ದು ಬರುವ ಮಧ್ಯಮ ಪಾಂಡವನ ಪುತ್ರನಿಗೆ ಎಂತ ಕಟ್ಟುವೃತ್ತಿ ಮಾತುಗಳನ್ನು ಹೇಳುವುದಕ್ಕೆ ನಿನ್ನನ್ನು ಇಲ್ಲಿಗೆ ಕರೆತಂದಿಲ್ಲ ಮಾತೆ. ಪುತ್ರ, ಜನರೇ, ಎಂತ ನೋಡಿದ ರಕ್ತ ಮದೋನ್ನತವಾದ ವಾಹನಾಂಗಗಳು, ವೀರರು ಕಣ್ಣಿನಿಂದ ಕಡಿದು ಬಿದ್ದಿರುವ ಚರಣಾಂಗಗಳು, ಅರಗಂಡ ತೆಗೆದು ಅಂಜಿಸುವಂತಹ ರುಂಡಗಳು, ಪ್ರೀತಿಯಿಂದ ಕುಡಿಪುಡಿದು ಬಲಿದಾಡುವ ಭೂತ ಪ್ರೇತಗಳು. ಮಗನೇ, ಜನರೇ, ಇಂಥ ಭಯಂಕರ ಧೀರುವ ಘೋರ ರಣಭೂಮಿಯನ್ನು ಕಂಡಾಕ್ಷಣವೇ ಭಯಗ್ರಸ್ತನಾದಿ. ಸುಮ್ಮನೆ ನಮ್ಮ ಅರಮಂದಿರಕ್ಕೆ ಹೋಗೋಣ ಅಭಿಮನ್ಯು. ಆ ರಣಭೂಮಿ ಎಂದರೇನು ಸಾಮಾನ್ಯವು? ನೀತಿ ಮತಿಯುತಳಾದ ಮಾತೆ. ಅಮ್ಮಯ್ಯ, ಊಟಗಲ್ಲದನ್ನು ಮಾತನಾಡುವ ದಾತನಿಗೆ ಇಂಥ ಮೂಟಾಟಿಕೆಯ ಮಾತುವ ಕೋಟೆಗಳನ್ನು ಬಿಡದು ಮರದೊಳಗೆ ನೇತಾಡುವಂತೆ ಕಟ್ಟುವ ಭೀತಿ ರೈತರ ಮುಂದೆ ಈ ವಾಸಿಗಳನ್ನಾಡಿದೆ. ಜನನೇ, ಕುಮಾರ, ಹಬ್ಬದಲ್ಲಿ ಕದ ಕೇಟದು ಕಾರ್ಮಿಕವನ್ನು ಹಿಡಿದು ಹೊರಡುವ ಕಟುಗರಿಯನ್ನು ಕದಿಯಬಹುದು. ಈಗಿನ ಜನವನ್ನು ಗೆದ್ದ ಈ ಚಿರು ಸಂಪತ್ತಿಗೆ ಒಡೆಯನಾಗಲು ಈ ಎಣ್ಣೆಗೆ ಆಶೀರ್ವಾದವನ್ನು ಮಾಡು. ನನ್ನನ್ನು ತೆಗೆಯಲಾಗದು. ಜನನೇ, ತಟಾಲನ್ನು ಚಿಗಿಲಿ ಜರುಗಿಸಿದಂತೆ ಜಡಮತಿ ಗುರಪಟೆಯನ್ನು ಗಡಗಡನ ನಡುಗಿಸಿ ಬರುವನ ಮಾತೆ. ನೇಮವನ್ನಿಟ್ಟುಕೊಳ್ಳಲು ಈ ನಿನ್ನ ಮಗನಿಗೆ ಜಾಗ್ರತೆ. ಜನನೇ, ಕರ್ಣ ದ್ರೋಣಾದಿಗಳನ್ನು ಸಾಮಾನ್ಯರಿಂದ ತಿಳಿದಿರುವೆಯಾ? ನಾನೇನು ಸಾಮಾನ್ಯದವನು ಹೇಗೆ ಮಾತೆ. ಕಂದ, ಜನನೇ, ಬೇಡಬೇಡ ಕೇಳು. ಅದೇನು ಚೆನ್ನಾಗಿಯೋ.
ಕೌತುಕವು ಅದೇನು ಮಾತೆ? ಹರಿಯದ ತರುಣನಿಗೆ ಮರಳು ಹಿಡಿಯುವಂತೆ ನಿನಗೆ ದಾರು ತಿಳಿದರು. ನನ್ನ ದಾರಿ ಹೇಳುವರ ಮಾತೆ? ಕುರುಪತಿಯ ಸೈನ್ಯದಲ್ಲಿ ಧೀರರಾದವರು ಸಾಮಾನ್ಯರಿಂದ ತಿಳಿದಿರುವಿಯಾ? ನಾನೇನು ಸಾಮಾನ್ಯದವರಿಗೆ ಗಮ್ಮಯ್ಯ? ಕರ್ಣ, ದ್ರೋಣ, ಕೃಪ, ಶಲ್ಯ, ಅಶ್ವತ್ಥಾಮ. ಜನರೇ ಅದೇ ನಿಮ್ಮೊಳಗೆ ಹರಣ ಗೃಹನಾದಿಗಳ ಭೋಜನ ಪ್ರಿಯರಂತೆ ವೃತ್ತಾನದಲ್ಲಿ ಸೂರರಾಗಿಹರು. ಅವರ ನನ್ನನ್ನೇನು ಮಾಡುವರು ಮತ್ತು ಅವರಿಂದ ಏನಾಗುವುದು? ಅವರ ಬುದ್ಧಿ ಎಲ್ಲ ಮಂದ ಚಿಂತಿಸುವ ಮಾತೆ ನೇಮವನ್ನು ಕೊಡಿ ಜಾಗ್ರತೆ. ಮೊದಲಾದ ವೀರರು ಶುಡುವ ಕಡೆನೆ ಒಡೆದಾಡಿ ಗುರುವನ್ನು ಮಾಡಿದ ಧೀರಕರು. ನಮ್ಮ ತಂದೆಯ ಮೂಲ ಲೋಕ ಗಾಂಧಿಯನ್ನು ಕೇತು ನಿನಗೆ ಹರಿಯದ ಯುದ್ಧದ ಅನುಭವವಿಲ್ಲದ ಉಂಟಾಡುವ ಮಗನೇ, ಜನರೇ ಸೋದಂಡವನ್ನು ಹಿಡಿದು ಖಂಡಿತವಾಗಿ ಖಂಡನಕ್ಕೆ ಹೋಗಬೇಡ ಕುಮಾರ. ನಿನಗೆ ತಿಳಿಯದು ಆ ರಣರಂಗದ ಭೀಕರ. ದೇವತೆಯ ಗರ್ಭದ ಉದ್ಭವಿಸಿದ ಜನರೇ ಕಂದ, ಕಪಟ ದುರಮತೆಯ ಮತಮದನಗಳನ್ನ ಗಡಿಯದ ಸುಮುಖೋತ್ತಮನ ದಾರಿಯರು ಕರ್ಣ, ದ್ರೋಣಾದಿಗಳೆರುವರು. ಜನರೇ ಕಂದ, ಬೊಳ್ಳ ನಿನ್ನ ಮರಣ ಬಂದ ಕೆಳಗೆ ಕನ್ನಡ ದ್ರೋಣಾದಿಗಳು ಒಂದು ಕೂಡಿ ಬಂದರು. ಸರಸಂಧಾನದಿಂದ ಅವರ ಕಂದರಗಳನ್ನು ಒಂದು ಕೆಲ ಮಾತ್ರದಲ್ಲಿದ್ದು ತೆರೆಯದಿರ್ತದೆ. ಈ ಎಲ್ಲ ಬಿಟ್ಟು ಸಂಗರಿಸಿ ಬಂದು ಫಲವೇನು? ಜನನೇ ವೈರಿಗಳ ಬಲ ಸಮೂಹವನ್ನು ನಿಗ್ರಹಿಸುವ ಪ್ರಾಜ್ಞನಾದ ಪಾರ್ಥನನ್ನ ನಿಮಗೆ ಶೀಘ್ರವಾಗಿ ಆಜ್ಞೆಯನ್ನು ಮಾಡಿದರೆ ಕೌರವರ ಬಲ ಭಕ್ಷನಾಗಿ ಬರುತ್ತೇನೆ. ಧನುಂಜಯನ ಕಾಂತಿ ಬಿಟ್ಟು ಬಿಡ ಪುಣ್ಯ ಕೌರವರ ಚಿಂತೆ. ಕುಮಾರ, ಜನನೇ ಒಂದೇ ಹಠವನ್ನು ಇಳಿಯಬೇಡ ಮಗನೇ. ಸರ್ವತ್ರ ಬಿಡುವುದಿಲ್ಲ ಮಾತೆ. ಕಂದ, ಅಮ್ಮಯ್ಯ ಬೇರೆ ಕೇಳು. ಅದೇನು ಚೆನ್ನಾಗಿ ಹೇಳು. ಹೌದು ಮಾತೆ. ಮಗನೇ, ಜನನೇ ಸಿಂಹದ ಮುಂದೆ ಆನೆಯು ಪರಿಣಮಿಸುವುದೇ? ಕಪ್ಪಟ್ಟಿಗಳೆಂಬ ಗರ್ಭ ನಿರ್ಧಾರ ಮಾಡುವ ಕೌರವನ ದುರಿಯ ಬಲದೊಳಗ ಹಿರಿಯ ಉರಿಯ ಮುಂದೆ ಪುಣ್ಯ ಕೌರವರ ಸಮೂಹವಲ್ಲ ಬಟ್ಟುವರಿಯಾಗಿ ಮಾತೆ. ಮಕ್ಕಳಾದ ಕೌರವರ ಸೈನ್ಯವನ್ನು ಕೊಕ್ಕರೆ ಅಯ್ಯೋ ಹೆಬ್ಬಾವಿನ ಬಾಯೊಳಗೆ ಗುಬ್ಬಿ ಮನೆ ಸಿಲುಕಿನಂತಾದೀತು. ಮಗನೇ, ಜನನೇ ಈ ಪೊಡವೆಯನ್ನು ನಡಗಿಸುವ ಸಾಲುಗಟ್ಟಿ ಸೊಚ್ಚಿ ನಿಂತಿರುವ ಸೈನ್ಯವು ನಿನ್ನನ್ನು ಎತ್ತೆತ್ತಲು ಬಿಡದೆ ಬಿಟ್ಟುಕೊಂಡರೆ ಆಗ ನೀನು ದಿಕ್ಕು ತಪ್ಪಿ ಅಮ್ಮ ಎಂದು ದುಃಖ ಪಡುವ ಸಮಯದಲ್ಲಿ ನಿನ್ನನ್ನು ಅಕ್ರತೆಯಿಂದ ಮನ್ನಿಸುವರು ನಾನು. ಜನನೇ ನೀನು ಒಂದೇ ಹಠವನ್ನು ಹಿಡಿದು ಹೋದರೆ ಸಿಂಧು ಪುರುಷನ ಎಂದಿಗೂ ಮೆಚ್ಚಲಾರನೋ ಬಾರ ಭವ್ಯ ಗುಣಶೀಲ. ಹಾಗೂ ಪಡೆದ ಜನನೇ ದೊಡ್ಡ ಕರ್ನಾಟಕದಂತದ ಯುದ್ಧವನ್ನು ಕೊಡುವ ಕಟಕಲಿಯ ಮುಂದೆ ಅಧಿಕ ಉಡಗನನ್ನು ನುಡಿದಲ್ಲ ಅಮ್ಮಯ್ಯ ಗುಪ್ಪಿಯ ಬಲೆಯೊಳಗೆಯ ಬೋಲಿ ಮರಿ ಬೇಳಬದುಂಟೆ ಸತ್ಯದಾನಿಗೆ ಬ್ರಹ್ಮದ ಮರಿ ಕೈವಶವಾಗುವುದುಂಟೆ.
ಸಭೆಯಲ್ಲಿಟ್ಟರೆ ಯಾವ ದುರ್ಬಲರಾದ ಕೌರವರನ್ನ ತಪ್ಪಟ್ಟಿಗಳ ಗರ್ಭ ಇರ್ಬೋದು ಮಾಡುವ ಮೋಚನದ ಅರ್ಜುನನ ನನ್ನ ಮುಂದೆ ಈ ದುರ್ಜನರ ದೌರ್ಜನ್ಯತನ ಪೂರ್ತಿತವಾಗಿ ಸಾಗಲಾರದ ಮಾತೆ ಜಾಗ್ರತೆ. ಕುಮಾರ, ಜನರೇ ನಿನ್ನ ಹಠವನ್ನು ಬಿಡಲಾರಿಯ ಮಗನೇ? ಸರ್ವತ್ರ ಬಿಡುವುದಲ್ಲ ಮಾತೆ. ಕಂದ, ಜನರೇ ಹೇಳಿದನು ಕೇಳು. ಅದೇನು ಚೆನ್ನಾಗಿ ಹೇಳು. ಬಿಡಾವೋ ಇಂಥ ಘೋರ ಮಾಡಾಳು ಹಾಗೆ ಹೇಳು ಸರ್ವತಾ ಕೇಳುವುದಲ್ಲ ಮಾತೆ. ಎಂತ ಸಂಪತ್ತನ್ನಾದರೂ ಕಾಲ ಕ್ರಮೇಣದಿಂದ ಕಾಣಬಹುದು. ಇಲ್ಲಂದವರು ಯಾರು ತಾಯಿ? ಆದರೆ ಸಂತಾನವೆಂಬ ಐಶ್ವರ್ಯವನ್ನು ಕಾಣುವುದು ಎಂದಿಗೂ ಆಗಲಾರದು. ಅದು ಏತಕ್ಕೆ ಮಾತೆ? ಕಂದ, ಜನನೇ ನಮಗೆ ದೊರಕಿದ ಫಲವನ್ನು ನಾವು ಪ್ರಾಪ್ತಗೊಳಿಸಬೇಕಲ್ಲದೆ ಮಂಕುತನದಿಂದ ಕೌರವನ ಬಿಂಕವನ್ನು ಮುರಿದೆನೆಂದರೆ ನನ್ನ ಮನಸ್ಸು ಒಪ್ಪದು. ಅದು ಏತಕ್ಕೆ ಮಾತೆ? ನೀನು ಸರ್ವತಾ ಪೂರ್ಣಬೇಡ ಪುತ್ರ ಕೋಮಲಗಾತ್ರ. ಅಹೋ ಜನನೇ ಕುಮಾರ, ಉಳ್ಳಗಿರಿ ಪರ್ವತಗಳನ್ನೆಲ್ಲ ಎಲಗಿಸುವ ಕಲಸಿರಕನ ಮುಂದೆ ಬಾಲಕರನ್ನು ಉಳಿಸುವೆ ಆತಕ್ಕೆ. ಅಮ್ಮಯ್ಯ ಕದಯ ಕನ್ನಬಾಲ ಒಂದೇ ಜಡದಿರುಗು ಬಲಕ್ಕೆ ಕಾಲ ಬೈಲವ ನೆನೆದಿರ್ತದೆ. ಈ ಭೂತಲದಲ್ಲಿ ಹುಟ್ಟಬೇಕಾಯಿ ಚಿನ್ನಾತಕ್ಕೆ. ಅಹೋ ಜನನೇ ಕುಮಾರ, ಮೃಗಗಳ ಸಮೂಹದಲ್ಲಿ ಗರಡನ ಮರಿ ಬೆದರುವುದುಂಟೆ, ಹೊಂದುವುದುಂಟೆ. ಜನನೇ ಕಂದ, ಎತ್ತದ ತಾಕಿ ಎಂಬ ಮತ್ತು ಬ್ರಹ್ಮವನ್ನು ದಾನ ಎಂಬುವುದು ಚಕ್ಕರ ಉರಿಯತ್ತ ಬ್ರಹ್ಮೇಂದ್ರ ಪರ್ಯಾಂತರಕ್ಕೆ ಮುಚ್ಚಿಕೊಳ್ಳುವುದು. ಜನನಿಯಾದ ಸುಭದ್ರಾ ದೇವಿ ಕಂದನಾದ ಅಭಿಮನ್ಯು ಮರೆ
ಅನುಮತ ಬಿರುವುದಲ್ಲ ಮಾತೆ. ಕಂದ ಜನನೇ ಅದೇನು ಚೆನ್ನಾಗಿಯೋ ಸಲ್ಲಾದು ಏವಾರೆ ಮೇಲಾರೆ ಪೋದುವುದು ಒಳ್ಳೆ ಕೆಲಸವು ಅಲ್ಲವೋ. ನಿನಗೆ ನಾನು ನೇಮವನ್ನು ಕೊಟ್ಟರೆ ಬಲ್ಲ ಪುರುಷರು ನನ್ನನ್ನು ಮೆಚ್ಚುವರೇ? ಬಲ್ಲ ಪುರುಷರು ಮೆಚ್ಚುವಂತ ಕಾರ್ಯವನ್ನು ಮಾಡಿಕೊಂಡು ಬರುವನು ಮಾತೆ. ಕಂದ ಜನನೇ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಮ್ಮಯ್ಯ. ಅಮ್ಮಯ್ಯ ಚೆನ್ನಾಗಿ ಹೇಳು ಮಾತೆ. ಕುಲಾಧಾರಕನಾದ ಅಪ್ಪ ಅಭಿಮನ್ಯು ಎನ್ನಂ ಪಡೆದ ಜನನಿಯಾದ ಸುಭದ್ರಾದೇವಿ ಲೋಕದಲ್ಲಿ ತಂದೆ ತಾಯಿಗಳಾದವರು ಮಕ್ಕಳು ಸುಖವಾಗಿರಲೆಂದು ಮನೆ ಕೋರಿಕೆಯನ್ನು ಬೈವರು. ಹೌದು ಮಾತೆ. ಘೋರ ಕರಮಾದ ಮಂಡಲಕ್ಕೆ ಮಾತಾಪಿತರು ಸುತರನ್ನು ಎಂದಿಗೂ ಕಳುಹಿಸಲಾರರು. ಅದು ಯಾತಕ್ಕೆ ಮಾತೆ. ಅಲ್ಲ, ಜನನಿ ಜಲನಿಧಿಯ ಮಧ್ಯವನ್ನು ಪಕ್ಕು ಹಿಂತಿರುಗಿ ಬರಬಹುದು. ಅಹೀಪತಿಯ ಪಣಿಮಂಡಲವನ್ನು ಕಾಣಬಹುದು. ಮೃತ್ಯುವಿನ ಸಮ್ಮುಖಕ್ಕೆ ಹೋಗಿ ತಿರುಗಿ ಬರಬಹುದು. ಆದರೆ ಪದ್ಮವ್ಯೂಹವನ್ನು ಪಕ್ಕು ಗೆಲುವು ಪಂದಿ ಎಂದಿಗೂ ಬರಲಾಗದು. ಸಹಜವಾಗಿ ಬರುವನು ಮಾತೆ. ಕಂದ ಜನನೇ ಬಲ್ಲಿರೊಡನೆ ಗೆಲ್ಲು ಕೋರ್ಗೆಂದು ನಿನಗೆ ನಾನು ನೇಮವನ್ನಿತ್ತರೆ ನಿಯಮವನ್ನಿಟ್ಟರೆ ಬಲ್ಲ ಪುರುಷರಾದವರು ನನ್ನನ್ನು ಕಲ್ಲ ಮನಸ್ಸು ಎಂಬುದಕ್ಕೆ ಸಂಶಯವೇ ಇಲ್ಲ. ಬಲ್ಲ ಪುರುಷರು ಮೆಚ್ಚುವಂತ ಕಾರ್ಯವನ್ನು ಮಾಡಿಕೊಂಡು ಬರುವುದಕ್ಕೆ ಹೋಗುವನು ಅಮ್ಮಯ್ಯ. ಆದ ಕಾರಣ ನಿನ್ನ ಗಲ್ಲ ಬಿಡಿದು ನಾನು ಬೇಡಿಕೊಂಬುವೆ. ನೀನು ಸರ್ವತಃ ಹೋಗಬೇಡ ಪುತ್ರ, ಕೋಮಲ ಗಾತ್ರ. ಅಹೋ ಪಡೆದ ಜನನಿಯೇ ಮರೀಚಿಕೆಯ ತೆರಿಗೆ ಅರಗಾಟುವುದುಂಟೆ ಅಸಹ್ಯ ಕರ್ಮವಾದ ಮುಜರೆಯನ್ನು ತಿಂದು ಜೀವಿಸುವ ನೇಕ್ಷಕ ಸಮೂಹವನ್ನು ಕೂಡಿ ಆ ಅನಿಯಕ್ಷ ಸಮೂಹವನ್ನು ಗೆಲ್ಲುವುದುಂಟೆ. ಅಮ್ಮಯ್ಯ ಗುರಿಯ ಬಲದೊಳಗೆ ಹಿರಿಯ ಹುಲಿಯಂತ ತೋರಿಸಲು ತಂದಾನದಿಂದ ಅವರ ಕಂದರಗಳನ್ನು ಒಂದು ಕ್ಷಣ ಮಾತ್ರದ ನಿಂತು ತೆರೆಯದಿರ್ತಾರೆ. ನೀವು ನನ್ನ ಬುದ್ಧಂಗಳಿಟ್ಟು ಬಂದ ಫಲವೇನು? ಅಹೋ ಜನನೇ ಕುಮಾರ, ಉದ್ಯೋತ್ಫಲ ಧೈರ್ಯಮಾನತರಾಗಿ ಮುಂದಿಡುವ ಒಂದು ಹೆಜ್ಜೆಗೆ ಅಶ್ವಮೇಧ ಫಲ ಪ್ರಾಚ್ಯನ್ನು ಶ್ರುತಿಗಳ ಕರವೆತ್ತಿ ಸಾರುತ್ತೆ. ಹೋ ಅಹೋ ಜನನೇ ಕಂದ ಈ ಶಾಶ್ವತವಾದ ಶರೀರವನ್ನು ನೆಚ್ಚಿ ಹಿಂಜರದರ ವ್ಯರ್ಥವಾಗಿ ಕೆಡುವರೆಂದು ಆರ್ಯರು ಎಚ್ಚರ ಪಟ್ಟಿರುವರಲ್ಲದೆ ಬಲ್ಲವರು ಬಿಲ್ಲು ಬಿಡದ ತಲ್ಲನಿಕ ಕಾರಣ ಪ್ರಣಾದಿಗಳ ಎದೆ ಜಲ್ಲನ್ನು ಒಂದು ಹೊಡೆದು ಬರುವನು ಧನಂಜಯನ ಕಾಂತೆ ಬಿಟ್ಟು ಬಿಡ ತುಂಬಿಕೊಂಡವರ ಚಿಂತೆ
ಮಗನೇ, ಚಕ್ರಬಿಂಬವನ್ನು ಒಕ್ಕಲಿಕ್ಕಿ ಜಯಾಂಗನಿಗಳನ್ನು ಪಾಣಿಗ್ರಹಣ ಮಾಡಿಕೊಂಡು ಬರುವುದಕ್ಕೆ ಹೋಗಿ ಹಣಂದೇಳ ಮಾತೆ. ಹಿಂತಿರುಗಿ ಬರದಿದ್ದರೆ ನಮ್ಮನ್ನು ನಡು ನೀರಿನಲ್ಲಿ ಕೈ ಬಿಟ್ಟಂತಾಗುವುದಿಲ್ಲವೇ ಕಂದ. ಈ ನಿನ್ನ ಮಗನ ಮೇಲೆ ಸಂಶಯ ಇರುವುದೇ ಜನತೆ. ಕುಮಾರ, ಜನನಿ, ನೀನು ಚಿಕ್ಕವನಲ್ಲವೇ ಕಂದ. ನಾನು ಚಿಕ್ಕವನೇ ಸಹಜ. ಚಿಕ್ಕತನದಲ್ಲಿ ಆರ್ಮಕದ ಷಣ್ಮುಖನು, ಓರತನದಲ್ಲಿ ಸಂಹಾರ ಮಾಡಲಿಲ್ಲವೇ ಜನತೆ. ಕುಮಾರ, ಜನನಿ, ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಹೊರಗೆ ಹೋದರೆ ನಿನ್ನ ಕರಿಬೇಡ ಎಂದು ಸರಸದ ನುಡಿಗೆ ನಿಲ್ಲು. ಅಮ್ಮಯ್ಯ, ಹಾಗೆ ಕೇಳು. ಚೆನ್ನಾಗಿ ಹೇಳು ಮಾತೆ. ಉತ್ತರ ಕರ್ನಾಟಕ ರಣಮಂಡಲಕ್ಕೆ ಹೇಗೆ ಕಳಿಸಲೆಂದು ಕೇಳಿದೆಯಲ್ಲ. ಜಯವೊಂದು ಬಾರ ಮಗನ ಎಂದು ನಿಯಮವನ್ನಿಟ್ಟರೆ ರುಂಡಗಳನ್ನು ಎಲ್ಲ ಬರಲಿಗೆ ಹೂವನ ಮಾಲೆಯಾಗಿ ಧರಿಸಿಕೊಂಡು ಬರುವನ ಮಾತೆ. ನೀನು ಜಯವನ್ನು ತಂದು ಬರದಿದ್ದರೆ ನಮ್ಮನ್ನು ನಡು ನೀರಿನಲ್ಲಿ ಕೈ ಬಿಟ್ಟಂತಾಗುವುದಿಲ್ಲವೇ? ಅಮ್ಮಯ್ಯ, ಈ ನಿನ್ನ ಗರ್ಭದಲ್ಲಿ ಉದ್ಭವಿಸಿದ ಇಂದ್ರ ಜಂಜಾತನನು ಅಷ್ಟು ದುರ್ಬಲನೇ ಹೇಗೆ? ಕುಮಾರ, ಜನನೇ, ಹಾಗೆಂದು ನಾನು ಹೇಳಲಿಲ್ಲವಲ್ಲ ಕುಮಾರ. ಮತ್ತೆ ಯಾವ ಮಾತುಗಳನ್ನಾಡಿದೆ ಮಾತೆ. ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಜನನೇ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಾತೆ. ಕಂದನಾದ ಅಭಿಮನ್ಯನೇ, ಎನ್ನಂ ಪಡೆದ ಜನನಿಯಾದ ಸುಭದ್ರಾ ದೇವಿ ಶರಣದಿರು ಇಂದಿನ ಪುರಕ್ಕೆ ಬೇಗನೆ. ಸರ್ವತಾ ನಿಲ್ಲುವುದಲ್ಲ ಮಾತೆ. ಪುತ್ರ ದುಃಖಂ ನಿರಂತರ ಮಂದ ಹಾಗೆ ನನ್ನನ್ನು ಪುತ್ರಾಗ್ನಿ ಎಂಬ ಜಾಲಿಯಲ್ಲಿ ದಹಿಸಬೇಡ ಮಗನೇ. ಅದಿಯ ತಕ್ಷಣಾತೆ. ಕಂದ ಪುಟ್ಟನೊಡಗು ಹೋಗಿರುವ ಕಾಂತನು ಬಂದು ಚಿಂತಾಮಣಿ ಎಂಬ ಪುತ್ರವೆಂಬವು ಎಂಬ ಹೋಗಿರಿ ಎಂದು ದುಃಖರಿಸುವರಿಗೆ ಆತನಿಗೆ ನಾನು ಏನೆಂದು ಪ್ರತ್ಯುತ್ತರವನ್ನು ಕೊಡಲಿ? ಮುತ್ತಿನಂತ ಅಶ್ವಗಂಧಗಳನ್ನು ಕಟ್ಟಿಸಿ ರಥವನ್ನೇರಿ ಕೈಯೊಳಗೆ ಬೆಲ್ಲ ಬಾಣಗಳನ್ನು ಹಿಡಿದುಕೊಂಡು ಚಕ್ರಬಿಂಬವನ್ನು ಒತ್ತಲಿಕ್ಕೆ ಜಯಾಂಗನಿಯನ್ನು ಪಾಣಿಗ್ರಹಣ ಮಾಡಿಕೊಂಡು ಬರುವುದಕ್ಕೆ ಹೋಗಿ ಹಣಂದೇಳಮಾತೆ. ನೀನು ಎತ್ತ ಹೋಗಿದ್ದರೂ ಕರಿಯ ಕುಂಬಸ್ಥಲನ್ನು ಸೀಳುವ ಸಿಂಹದ ಮರಿಯೇ ಇತ್ತದ ಎಂದು ಎತ್ತಿಕೊಂಡು ಅತ್ಯಾನಂದ ಪಡುವ ನಿನ್ನ ಎತ್ತಾತನಾದ ಪಾರ್ಥನು ಬರುವ ಪರ್ಯಂತನಾಗಿನ ಚಿತ್ತವನ್ನು ನಿಲ್ಲಿಸು. ಸರ್ವತಾ ನಿಲ್ಲಿಸುವುದಲ್ಲ ಮಾತೆ. ಕಂದ, ಜನನೇ, ನೀನು ಒಂದೇ ಹಠವನ್ನು ಹಿಡಿದು ಹೋದರೆ ಸಿಂಧು ಪುರುಷನ ಎಂದಿಗೂ ಮೆಚ್ಚಲಾರನು ಬಾಲ ಭವ್ಯ ಗುಣಶೀಲ. ಆಹೋ ಜನನೇ, ಕಂದ, ಎಷ್ಟು ಹೇಳಿದರೂ ಬಿಡದು ನಿನ್ನ ಮನದ ಆಲೋಚನೆ. ಅಮ್ಮಯ್ಯ, ಪೂರ್ವ
ಪೂರ್ವ ಜನ್ಮದ ಸುಕೃತವನ್ನಿರ್ತದೆ, ವಾರದಿಯ ಮಧ್ಯದಲ್ಲಿರ್ತದೆ, ಮೇಲ ಬರುವ ತಾತ್ವದಲ್ಲಿರ್ತದೆ, ಮಧ್ಯದಲ್ಲಿರ್ತದೆ. ಬಂದ ಭಯವೇನು? ಅಮ್ಮಯ್ಯ, ಜಗದ್ಭವನ್ನು ಬರೆದ ಪ್ರಾರಬ್ಧ ಕರ್ಮವನ್ನು ಬಿಡುಗಡ ಮಾಡಿ ನಿಲ್ಲುವುದಕ್ಕೆ ಜೀವನ್ಮುಕ್ತನಿಗೆ ಸಾಧ್ಯವಾದದ್ದಂದ ಬಳಿಕ ಜನರೇ ಈ ಪ್ರಪಂಚದಲ್ಲಿ ದಾರಿಗೆ ಸಾಧ್ಯವಾಗುವುದು. ಅಮ್ಮಯ್ಯ, ಇಂದಿನ ದಿನ ಪುರಂದರಾಜ ವಿಜಯರು ಒಂದು ಗುಡಿ ಬಂದರು ಇಂಜರಿಯನು. ಜನನೇ, ಇಂದಿನ ದಿನ ಧನ್ಯಗಳೈವರು ಕೈ ಬಂದಿರುವ ಕಾಲದ ನಿನ್ನ ಕಲ್ಲನಿಂದ ಬಂದ ಫಲವೇ. ಜನನೇ ಕುಮಾರ, ಇಂದಿನ ದಿನ ಪುರಂದರಾಜ ವಿಜಯರು ಒಂದು ಗೂಡಿ ಬಂದರು ಇಂಜರಿಯನು. ಕಡಲೊರಗುವ ಜಡದ ಲಕ್ಷಣ ಬಲ ಬಿಡದ ಜನಕನಾದ ಪಾರ್ಥನ ಜನರಕ್ಕ ಜಾನವಾದರೆ ಹೊಡೆದು ಪಟಾಕಿಯಲ್ಲಿರುವ ನಮನು ಉತ್ತರ ಕಡೆಗೆ ಜನರೇ, ಕರ್ರ ಪಲ್ಲವತೆ ಬೆಲ್ಲ ಪಿಡದ ತಲ್ಲನಿಸಿ ಹೋಗುವ ಸಮಯದಲ್ಲಿ ಇಲ್ಲಿ ಪಲ್ಲಕ್ಕಿಯಲ್ಲಿ ನಿಲ್ಲುವುದಕ್ಕೆ ಇಲ್ಲಿ ನಿಮ್ಮ ಬಲ್ಲವಂಶದವರು ದಾರಿ ಇಲ್ಲ. ಅಮ್ಮಯ್ಯ, ಕುರುಪತಿಗೆ ನಿಮ್ಮಣ್ಣನಾದ ಬಲರಾಮನು ಏನಾದ ರಥ ಬಂದರೆ ಅವನಾದ ಒಮ್ಮರದ ಕುಮ್ಮರಿಯ ಕರೆಯಾಗುತ್ತೇನೆ. ನೀನೆಲ್ಲ ಮುಂದೆ ಎಲ್ಲ ಕದಂಬುಜದಲ್ಲಿ ಒಮ್ಮೆ ಹಿಡಿಯುವುದಿಲ್ಲ. ಜನರೇ, ಎನ್ನ ಧೈರ್ಯದಲ್ಲಿ ನಂಬಿ ಆಜ್ಞೆ ಕೊಡುವವರೆಗೆ ನಿಮ್ಮ ಪಾದ ಜಡಂಗಲು ಬಿಡುವಂತಿಲ್ಲ. ಮಾತೆ ನೇಮವನ್ನು ಕೊಡಿ ಶಾಶ್ವತ. ಅಪ್ಪ ಸಾರಥಿ, ಈ ಮಗನಿಗೆ ಎಷ್ಟು ಹೇಳಿದರೂ ತನ್ನ ಹಠವನ್ನು ಬಿಡಲಿಲ್ಲ. ಹೌದು ಜನನಿ, ಇವನ ಮಡದಿಯರಾದ ಉತ್ತರಿಕನ ಕಾಣಿಗಳನ್ನು ಕಳಿಸಪ್ಪ ಸಾರಥಿ, ಅತಿ ಜಾಗೃತಿ. ಈಗಿನ ಕಾಲದಾಗ ಎಂಟ್ರ ಮಾತು ಕೇಳ ಜಾಸ್ತಿ ಸಮಯ ಅಮ್ಮ ಇದ್ದೇನೆ ಕೇಳ್ತಾನೆ.
ರಂಗನವರು